ಏನು ಬ್ಯೂಟಿಫುಲ್ ಆಗಿದೆ ಗುರು ಈ ಪ್ಯಾಚು. ಫಾರೆಸ್ಟ್ ಪ್ಯಾಚಾ ಇದು? ಐ ಥಿಂಕ್ ದಿಸ್ ಇಸ್ ಅ ರಿಸರ್ವ್ ಫಾರೆಸ್ಟ್, ಬಟ್ ಯಾವ ಫಾರೆಸ್ಟ್ ಅಂತ ನನಗೆ ಸರಿ ಗೊತ್ತಿಲ್ಲ. ಐ ಡಿಡ್ ನಾಟ್ ಸಿ ಎನಿ ಬೋರ್ಡ್. ಬಟ್ ಸಮ್ಮರಲ್ಲೂ ಇಷ್ಟು ಲಶ್ ಗ್ರೀನ್ ಇದೆ ಅಂತ ಅಂದರೆ ಐ ಥಿಂಕ್ ದಿಸ್ ಇಸ್ ಸಮ್ ಎವರ್ ಗ್ರೀನ್ ಫಾರೆಸ್ಟ್. ರಿಯಲಿ ನೈಸ್. ಆ ರೋಡ್ ಏನಾದ್ರು ಹೋದರೆ ಸಖತ್ತಾಗಿರುತ್ತೆ. ನಾನು ಒಬ್ಬನೇನಾದ್ರು ಬಂದಿದ್ರೆ ಆ ರೋಡಲ್ಲೆಲ್ಲ ಬೇಕಾದ್ರೆ ಹೋಗಿ ಒಳ್ಳೆ ಶಾರ್ಟ್ಸ್ ತಗೊಂಡ್ಬರ್ಬೋದಿತ್ತು. ಬಟ್ ಸಿ ದೀಸ್ ಆರ್ ದಿ ಪ್ರೋಸ್ ಆ್ಯಂಡ್ ಕಾನ್ಸ್ ಆಫ್ ಕಮಿಂಗ್ ಇನ್ ಅ ಗ್ರೂಪ್ ರೈಡ್. ಯು ಗಾಟ್ ಕೀಪ್ ಅಪ್ ವಿತ್ ದಮ್. ಯು ಕಾಂಟ್ ವೇಸ್ಟ್ ಮಚ್ ಟೈಮ್. ನಿಮ್ಗೆ ಯಾವುದೋ ಒಂದು ಶಾರ್ಟ್ ಇಷ್ಟ ಇರುತ್ತೆ, ಸೊ ಒಬ್ಬ ಕ್ರಿಯೇಟರ್ಗೆ ಒಂದು ಕಾಣ್ತಾ ಇರುತ್ತೆ ಆ್ಯಂಡ್ ಹಿ ವುಡ್ ಗಿವ್ ಅಸ್ ಟೈಮ್. ಇಟ್ಸ್ ಓಕೆ. ಎಲ್ಲಾದರೂ ಹೋಗ್ಬೇಕಂತ ಇದ್ರೂ he'll take time from it and probably he'll go shoot for a nice clip to show you guys. But when you come on a group rides, of course it would be nice, but then you can't stop anywhere and everywhere you want. You gotta keep going with the flow. ಎಷ್ಟು ಚೆನ್ನಾಗಿದೆ ಗುರು. ಐ ಆಮ್ ಗ್ಲ್ಯಾಡ್ ಇದನ್ನೆಲ್ಲ ಇನ್ನೂ ಉಳಿಸ್ಕೊಂಡಿದ್ದಾರೆ. ಬಟ್ ಎಷ್ಟು ವರ್ಷ ಉಳಿಸ್ಕೊತಾರೆ ಅಂತ ಗೊತ್ತಿಲ್ಲ. ಪ್ರಾಬಬ್ಲಿ ನೆಕ್ಸ್ಟ್ 100-200 ಇಯರ್ಸ್ ಇದನ್ನೆಲ್ಲ ನಾಶ ಮಾಡಿ ಎಲ್ಲೂ ಎಲ್ಲ ಕಾಂಕ್ರೀಟ್ ಜಂಗಲ್ ಮಾಡಿಬಿಡ್ತಾರೆ. ಬಿಲ್ಡಿಂಗ್ಸು, ಕಾಂಪ್ಲೆಕ್ಸಸ್ಸು, ಹೈವೇಸು ಅಂತ ಅಂದ್ಕೊಂಡು. ದಟ್ ಈಸ್ ದ ಸ್ಯಾಡ್ ಪಾರ್ಟ್. ಇರೋ ಅಷ್ಟು ದಿನ ನೋಡ್ಕೊಂಡು ಎಂಜಾಯ್ ಮಾಡಬೇಕು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ರೋಡ್ಸ್ ಎಲ್ಲ. ಇದು very serene, man. Oh, wow, that place was absolutely mind-boggling. I really wish I wanted to go there, but ನೋಡಿ ನಮ್ಮ ಬಾಯ್ಸ್ ಎಲ್ಲ ಹೋಗ್ತಾ ಇರ್ತಾರೆ. ಒಂದಿನ ಡೆಫಿನೆಟ್ಲಿ ಸೋಲೋ ಟ್ರಾವೆಲ್ ಮಾಡ್ತೀನಿ ಈ ರೋಡ್ಸಲ್ಲಿ. ನೋಡಿ ಫುಲ್ ಗ್ರೀನ್. ಯಾವ ಸ್ವಿಟ್ಜರ್ಲ್ಯಾಂಡಿಗೆ ಬಂದಂಗೆ ಇದೆಯಲ್ಲ ಗುರು ಇದೆಲ್ಲ. ಶಿಟ್, ಇಂಡಿಯಾ ಅಂತಾನೆ ಅನ್ಸಲ್ಲ. ರೋಡ್ಸೂ ಅಷ್ಟೇ ಅಷ್ಟು ಚೆನ್ನಾಗಿದೆ. ಇಮ್ಯಾಜಿನ್ ದಿಸ್ ಇಸ್ ಸಮ್ಮರ್. ಏಪ್ರಿಲ್ ಟೈಮಲ್ಲಿ ಬಂದಿರೋದು. ಮಳೆ ಇಲ್ಲ ಏನಿಲ್ಲ, ಬಟ್ ಅಂದ್ರೂ ಇಷ್ಟು ಗ್ರೀನ್ರಿ ಇದೆ. ಸೂಡೂರು, ಶಿವಮೊಗ್ಗ ಜಿಲ್ಲೆ ನಾವಿರೋದೀಗ. ನೈಸ್ ನೈಸ್. ಇಟ್ಸ್ ರಿಯಲಿ ಅ ನೈಸ್ ವೈಬ್. ಎಲ್ಲ ಲೈನಲ್ಲಿ ಹೋಗ್ತಾ ಇದ್ರೆ ರೈಡರ್ಸ್ ಎಲ್ಲ ಮಜಾ ಇರುತ್ತೆ ನೋಡೋಕ್ಕೆ. ನೋಡಿ ಫುಲ್ ಫಾರೆಸ್ಟ್ ಏರಿಯಾ. ಬೆಳಗಿನ ಜಾವ ಸ್ವಲ್ಪ ಮಳೆ ಬಂದಿರೋಂಗಿದೆ. ರೋಡೆಲ್ಲ ಸ್ವಲ್ಪ ವೆಟ್ಟಾಗಿದೆ, ಬಟ್ ನಾಟ್ ಟೋಟಲಿ ವೆಟ್ ಆಲ್ಸೋ. ಐ ಥಿಂಕ್ ದಿಸ್ ಇಸ್ ದ ಬ್ಯೂಟಿ ಆಫ್ ದಿಸ್ ಪ್ಲೇಸ್. ಇಷ್ಟು ಮರ ಇದ್ದರೆ ಅಲ್ಲಿ ಇಲ್ಲಿ ಅವಾಗವಾಗ ಮಳೆ ಬಂದು ಸ್ವಲ್ಪ ಈಕೋ ಬ್ಯಾಲೆನ್ಸ್ ಕಾಪಾಡೋಕ್ಕೆ ಮಾಡ್ತಾ ಇರುತ್ತೆ. ಎಲ್ಲನೂ ಕರೆಕ್ಟ್ ಟೈಮ್ಗೆ ಆಗುತ್ತೆ ಗುರು. ನೇಚರ್ ಅದು ಯಾವ ಟೈಮ್ಗೆ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾ ಇರುತ್ತೆ. ಈ ಮನುಷ್ಯನೇ ಎಲ್ಲ ಹಾಳು ಮಾಡ್ಕೊಂಡು ಕೂರೋದು. I really hope this place stays like this for the next thousands and thousands of years. ಆದರೆ ಮನುಷ್ಯ ಅವ್ನು ದುರಾಸೆಗೆ ಹಿಂಗೆ ಹಿಡ್ಕೊತಾನ ಅನ್ನೋದೇನೆ ಡೌಟು. ಮನುಷ್ಯ ಅಂದರೆ ನೋಡಿ ನಮ್ಮ ಮುದ್ದು. ಹಾ ಹಾ ಹಾ. ಸೊ ಬೇಸಿಕಲಿ ಪಬ್ಲಿಕ್ ಎಲ್ಲ ನೆಟ್ಟಿಗಿರ್ಬೇಕಂತ ಅಂದರೆ ಅವ್ರ ಲೀಡರ್ ಸರಿ ಇರಬೇಕು.
ಲೀಡರ್ಸ್ಗೊಂದು ವಿಷನ್ ಇರಬೇಕು, ಅಂಥ ಲೀಡರ್ಸ್ ಇರಬೇಕು. ಆ ಲೀಡರ್ಸ್ಗಳ್ಗೇ ಎಲ್ಲ ಬಡಿದು ಬಾಯಿಗೆ ಹಾಕೊಬೇಕು ಅಂತ ಲೀಡರ್ಸ್ಗಳ್ನ ಎಲೆಕ್ಟ್ ಮಾಡ್ಕೊಂಡ್ರೆ ಎಲ್ಲಿ ಹುಡುಗುತ್ತೆ ಇದೆಲ್ಲ? ವಾ 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 a bit of rough patch, but the scrambler baby handled it like a pro. I really hope ನಾನು ಮಾತಾಡ್ತಿರೋ ಆಡಿಯೋ ಎಲ್ಲ ಚೆನ್ನಾಗಿ ಕೇಳಿಸ್ತಾ ಇದೆ ನಿಮಗೆ ಅಂತ. ಆ್ಯಂಡ್ ಮೋರ್ ಓವರ್ ಇಂಥ ಜಾಗದಲ್ಲಿ ಮಾತಾಡೋದಕ್ಕಿಂತ ಐ ಥಿಂಕ್ ಯು ಜಸ್ಟ್ ನೀಡ್ ಟು ಕಮ್ ವಿಸಿಟ್, ಸಿ ದಿಸ್ ಪ್ಲೇಸ್, ಎಂಜಾಯ್ ದ ವೈಬ್. ರಿಯಲಿ ಪ್ರಿಫರಬ್ಲಿ ಆನ್ ಅ ಮೋಟರ್ ಸೈಕಲ್ ಮ್ಯಾನ್. ಕಾರಲ್ಲಿ ನಿಮ್ಗೆ ಈ ಫೀಲ್ ಸಿಗಲ್ಲ. ಈ ತಣ್ಣಗೆ ಬ್ರೀಸ್ ಹೊಡಿತಾ ಇದ್ರೆ ಆ ಸ್ಪೀಡ್ ಆಗಿರ್ಬೋದು, ಯು ಫೀಲ್ ಇಟ್. ಕಾರಲ್ಲಿ ಯು ಜಸ್ಟ್ ಸಿ ಇಟ್. That's the main difference between a car and a bike. In cars, you just see things, but on bike, you feel things, you feel the place. There's a connection without your knowledge that's going to be built to the place that you're going, or the whole journey Love it, man. ತುಂಬ ಚೆನ್ನಾಗಿದೆ ಈ ಕಡೆ ಎಲ್ಲ ಜಾಗಗಳು. ನಾನು ಬಂದಿದ್ದೀನಿ, ತುಂಬ ವರ್ಷಗಳೇ ಆಗೋಗ್ಬಿಟ್ಟಿದೆ ನಾನು ಈ ಕಡೆ ಬಂದು. ರೀಸೆಂಟ್ ಡೇಸಲ್ಲಿ ನಾನು ಬಂದಿಲ್ಲ. ಐ ಥಿಂಕ್ ಬಿಫೋರ್ ಕೋವಿಡ್ ಈ ರೂಟ್ ತೊಗೊಂಡಿದ್ದೆ. ನಾನು ತುಂಬ ಸತಿನೂ ಇಲ್ಲ. ನಾವು ಜಾಸ್ತಿ ಬಂದರೆ ಆ ಕಡೆ ಸಕಲೇಶ್ಪುರ, ಹಾಸನ್ ರೋಡ್ ಸೈಡ್ ಬಂದುಬಿಡ್ತೀವಿ. ಬಟ್ ಇಫ್ ಯು ಗೈಸ್ ವಾಂಟ್ witness the most peaceful roads, the most beautiful, serene places, I think you gotta come via Shivamogga route. If you're planning to go to coastals, trust me, not even kidding. And try to come to this place as early as possible. I don't know if afternoon only things might get a little hotter, especially if you're coming in summer. Just like the way we are doing it. ಸೊ ನಾನೇನು ಹೇಳೋದಂದರೆ, ಆದರೆ ನೈಟ್ ಟ್ರಾವೆಲ್ ಮಾಡಿಕೊಂಡು ಈ ಪ್ಲೇಸ್ಗೆ ಅರ್ಲಿ ಮಾರ್ನಿಂಗ್, ಇವಾಗ ನಾವು ನೋಡಿ ಇವಾಗ 6:30 ಟೈಮಿಗೆ ಬಂದಿರೋದಿಲ್ಲಿ, 6:30 ತುಂಬ ಚೆನ್ನಾಗಿದೆ. ಆ ಫಾಗ್, ಆ ಮಿಸ್ಟ್ ಇದೆ ಲೈಟಾಗಿ. ಅಂತೂ ಎಂತೂ ಕೊಲ್ಲೂರಿಗೆ ಬಂದ್ವಿ. ನಿನ್ನೆ ನೈಟ್ 10 ಗಂಟೆಗೆ ನಿನ್ನೆ ನೈಟ್ ಆ್ಯಕ್ಚುಲಿ 12 ಗಂಟೆಗೆ ಬಿಟ್ಟಿದ್ದು ಬೆಂಗಳೂರನ್ನ. ಸಿಕ್ಕಾಪಡೆ ಮಳೆ ಇತ್ತು, ಕರೆಕ್ಟಾಗಿ ರೆಕಾರ್ಡ್ ಕೂಡ ಮಾಡೋಕ್ಕಾಗಿಲ್ಲ ವಾಪ ಹೊಡ್ಬೇಕಾರೆ. ಆ್ಯಂಡ್ ಮೋರ್ ಓವರ್ ನೈಟು ಏನು ರೆಕಾರ್ಡ್ ಮಾಡೋದು ಅಂತ ಅಂದ್ಬಿಟ್ಬಿಟ್ಟೆ. ಅವಾಗ ಬಿಟ್ಟಿದ್ದಕ್ಕೆ ಇವಾಗ ಎಷ್ಟು 9:30 10 ಗಂಟೆ ಕಂಟಿನ್ಯೂಸ್ ರೈಡಿಂಗರು. ನೈಟೆಲ್ಲ ರೈಡ್ ಮಾಡಿಕೊಂಡು ಫಸ್ಟ್ ಸ್ಪಾಟೇ ಕೊಲ್ಲೂರಿಗೆ ಬಂದಿರೋದು. ಇವಾಗ ಇಲ್ಲಿ ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಅದಾದಮೇಲೆ ನಮ್ಮ ಸ್ಟೇಗೆ ಹೋಗೋದು, ವಿಚ್ ಇಸ್ ಇನ್ ಕುಂದಾಪುರ್. ಸೊ ಅಲ್ಲಿ ತನಕ ಟೆಂಪಲ್ ರನ್. ಬಿಟ್ಟು ನಾನು ಎಂದು ಹೋಗಲಾರೆ.